ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಲೇಜಿ ಸಂಡೇ ಲೇಟ್ ನಾಷ್ಟ. ಇವತ್ತಂತೂ ಘನ ಲೇಟ್ ಆಗಿಬಿಡ್ತು. ನಾಷ್ಟ ಮಾಡೋಷ್ಟರಲ್ಲಿನೇ 1 ಗಂಟೆ ಆಗಿಬಿಟ್ಟಿತ್ತು. ನೋಡಿ ಸ್ನೇಹಿತರೆ, ನಾನಿವತ್ತು ಉದ್ದಿನಬೇಳೆ ಮತ್ತು ಅಕ್ಕಿದ ಬೋಂಡ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ಮತ್ತು ಅರ್ಧ ಗ್ಲಾಸ್ ಉದ್ದಿನಬೇಳೆನ ರಾತ್ರಿನೇ ನೆನೆಸಿಟ್ಟಿದ್ದೆ, ಬೆಳಿಗ್ಗೆ ಬೇಗ ಮಾಡೋಣ ಅಂತ. ಆದರೆ ಟೈಮ್ ನೋಡಿ ಎಲ್ಲಿವರೆಗೂ ಬಂದುಬಿಟ್ಟಿದೆ. ಇದು ಇಡೀ ರಾತ್ರಿ ನೆನೆಸಬೇಕು, ಅಥವಾ ನೀವು ಸಾಯಂಕಾಲ ಮಾಡೋದಿತ್ತಂದರೆ ಬೆಳಗ್ಗೆ ನೆನೆಸ್ಕೊಳ್ಬೇಕು ಸ್ನೇಹಿತರೆ. ಅಕ್ಕಿ ಮತ್ತು ಅಳತೆನ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಇದನ್ನು ನಾನು 2.5 ತಾಸು ಮೊದಲು ಸಣ್ಣ ರುಬ್ಬಿಟ್ಟಿದ್ದೀನಿ. ಅಂದರೆ 2 ತಾಸು ಮೊದಲು, ಅಂದರೆ ಹಿಟ್ಟು 2 ತಾಸು ನೆನಿಬೇಕು. ಅಕ್ಕಿ ರುಬ್ಬಾದಮೇಲೆ 1.5 ತಾಸಾದರೂ ಆಗುತ್ತೆ, 1 ತಾಸಾದರೂ ಆಗುತ್ತೆ, ಏನೂ ಅಡ್ಡಿ ಇಲ್ಲ. ನೋಡಿ, ನಾನು ಇದಕ್ಕೆ ಅಗತ್ತೆ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಗತ್ಯಕ್ಕೆ ತಕ್ಕಂಗೆ ಉಪ್ಪು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಹೆಚ್ಚು ಮಾತ್ರ ಹಾಕ್ಕೊಳ್ಬೇಡಿ. ಯಾಕಂದರೆ ಕರೆದಾದ್ಮೇಲೆ ಉಪ್ಪಿನಂಶ ಹೆಚ್ಚು ಬಂದುಬಿಡುತ್ತೆ. ಉಪ್ಪು ಅಂತಂದರೆ ಅಷ್ಟು ಟೇಸ್ಟಿ ಅನಿಸಲ್ಲ. ಇದು ಒಂದು ಕಡೆ ಮುಚ್ಚಿಡೋಣ. ಉಪ್ಪು ಕಲಿಸ್ಬಿಟ್ಟು ಸ್ನೇಹಿತರೆ, ನಾನು ಹಿಟ್ಟು ರುಬ್ಬಿ ತೆಗೆದಿಟ್ಟದಾಗನೇ ಅಡುಗೆ ಸೋಡಾ ಹಾಕಿ ಕಲಸಿಟ್ಟಿದ್ದೆ. ನಾನಿಲ್ಲಿ ಚಟ್ನಿ ಮಾಡೋಕ್ಕೆ 1 ಚಾ ಕಪ್ನಷ್ಟು ಶೇಂಗಾ ಬೀಜ, ಆಮೇಲೆ 3 ಬೆಳ್ಳುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 4-5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನಿಲ್ಲಿ ಶೇಂಗಾ ಬೀಜನ ಚೆನ್ನಾಗಿ ಹುರಿತಾ ಇದ್ದೇನೆ. ಚೆನ್ನಾಗಿ ಸ್ವಲ್ಪ ಚಟ್ಪಟ ಅಂತ ಅನ್ನಬೇಕು. ಎಣ್ಣೆ ಜಿಡ್ಡೆಲ್ಲ ಸ್ವಲ್ಪ ಸುಟ್ಟಂಗೆ ಆಗಬೇಕು ಶೇಂಗಾಕ್ಕೆ, ಇಲ್ಲ ಅಂತಾರೆ ಮಿಕ್ಸರ್ನಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಎಣ್ಣೆ ಬಂದುಬಿಡುತ್ತೆ. ಚೆನ್ನಾಗಿ ಹುರ್ಕೊಳ್ಳೋಣ ಶೇಂಗಾನ. ಸ್ನೇಹಿತರೆ, ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಾ ಇದ್ದೀರಾ. ಹೊಸಬ್ರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫ್ಯಾಮಿಲಿ ಮೆಂಬರ್ಸ್ಗೆ, ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ನಿಮಗೆ ಬೇಕಾದವರಿಗೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಚಾನಲ್ಗೆ ವ್ಯೂಸ್ ಬರ್ತಾನೆ ಇಲ್ಲ. ಅದು ಏನಾಗಿದೆ ಅಂತ ನನಗಂತೂ ಗೊತ್ತಿಲ್ಲ. ನೀವು ಸಪೋರ್ಟ್ ಮಾಡಿದ್ರೆ ಚಾನಲ್ ಬೆಳೆಯುತ್ತೆ ಸ್ನೇಹಿತರೆ. ಇವಾಗ ನಾನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹುರಿತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿದರೆ ಸ್ವಲ್ಪ ಹಸಿ ಖಾರ ಅಂತ ಅನ್ನೋದು ಅಷ್ಟು ಟೇಸ್ಟ್ ನಮಗೆ ಇಷ್ಟ ಆಗಂಗಿಲ್ಲ. ನಮ್ಮ ಕಲಬುರಗಿ ಜಿಲ್ಲೆನಲ್ಲಿ ನಾವು ಹಿಂಗೆ ಮಾಡೋದು. ನಾನು ಪ್ರತಿ ವಿಡಿಯೋನಲ್ಲಿ ಹೇಳ್ತಾನೆ ಬರ್ತೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕಿ ಬಡಿಸ್ಬಿಟ್ಟು ಅದಕ್ಕೆ 3 ಬೆಳ್ಳುಳ್ಳಿನ ಹಾಗೆ ಸೇರಿಸ್ಬಿಟ್ಟಿದ್ದೀನಿ ಸ್ನೇಹಿತರೆ. ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಪುದೀನ ಚಟ್ನಿ ಅಷ್ಟು ಗಟ್ಟಿಗೂ ಇಲ್ಲ, ಅಷ್ಟು ನೀರು ಇಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಅರ್ಧ ಹಿಡಿಯಷ್ಟು ಹುರುಗಡ್ಲೆ ಸೇರಿಸ್ತಾ ಇದ್ದೀನಿ, ಅಂದರೆ ಪುಟಾಣಿನ ಸೇರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕ್ವಾಂಟಿಟಿ ಹೆಚ್ಚು, ಅಂದರೆ ಪುದೀನ ಹೆಚ್ಚು, ಕೊತ್ತಂಬರಿ ಸೊಪ್ಪನ್ನ ಕಡಿಮೆ ಹಾಕ್ಕೊಂಡು ಸ್ವಲ್ಪ ಹುಳಿಗೆ ಹುಣಸೆ ಹಣ್ಣನ್ನು ಬೆರೆಸ್ತಾ ಇದ್ದೀನಿ. ನೀವು ಹುಳಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಕೆಲವರು ಜೀರಿಗೆ ಹಾಕ್ತಾರೆ, ನಾನು ಜೀರಿಗೆ ಹಾಕಿಲ್ಲ, ನೀವು ಬೇಕಾದರೆ ಹಾಕ್ಕೊಳ್ಬೋದು. ನೋಡಿ ಸ್ನೇಹಿತರೆ, ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಅಗತ್ಯಕ್ಕೆ ತಕ್ಕಷ್ಟು ನೀರು ಬೆರೆಸಿ ಉಪ್ಪು ಹಾಕ್ಬಿಟ್ಟಿದ್ರೆ ಚಟ್ನಿ ರೆಡಿ. ನಾನು ಎಣ್ಣೆ ಜಿಡ್ಡು ಬೇಡ ಅಂತ ಒಗ್ಗರಣೆ ಕೊಡ್ತಾ ಇಲ್ಲ. ಇವಾಗ ಬೋಂಡ ಕರೆದುಕೊಳ್ಳೋಕ್ಕೆ ಕಡಾಯಿ ಇಟ್ಟು ಎಣ್ಣೆ ಹಾಕಿದ್ದೀನಿ ಸ್ನೇಹಿತರೆ. ಎಣ್ಣೆ ಬಿಸಿಯಾಗಿದೆ. ಪ್ರತಿಯೊಂದು ಎಲ್ಲನೂ ವೀಡಿಯೋ ಶೂಟ್ ಮಾಡಬೇಕಂದ್ರೆ ಭಾಳ ದೊಡ್ಡದು ವೀಡಿಯೋ ಆಗುತ್ತೆ ಅಂತ ನಾನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ನೋಡಿ, ಬೋಂಡ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಭಾಳ ವಿಭಿನ್ನವಾದ ರೆಸಿಪಿ. ಆಲ್ಮೋಸ್ಟ್ ಇದು ನೀವು ನೋಡಿರಲಿಕ್ಕಿಲ್ಲ ಮತ್ತು ಮಾಡಿರ್ಲಿಕ್ಕೂ ಇಲ್ಲ. ತಿಂದಾದ್ಮೇಲೆ ಗೊತ್ತಾಗುತ್ತೆ. ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ, ಇಷ್ಟು ಪೊಳ್ಳಾಗಿ ಬರುತ್ತೆ. ನೋಡಿ, ನೀವು ನೋಡ್ತಾ ಹೋಗಿ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಒಂದು ಸರ್ತಿ ನೀವು ಮಾಡಬೇಕು. ಯಾವುದಾದ್ರೂ ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಎಲ್ಲ ನಿಮ್ಮ ಕೃಪೆಯಿಂದ ನಾವು ತಿಂತಾಯಿದ್ದೀವಿ. ಮನೆಯಲ್ಲಿ ಮಾಡಿ ನಮ್ಮ ತಂಗಿ ಬೈತಿರ್ತಾಳೆ ಒಂದೊಂದು ಸರಿ, ಏನು ಎಣ್ಣೆ ಪದಾರ್ಥಗಳು ಮಾಡ್ತಾಯಿದ್ದೀಯಾ, ಅಷ್ಟು ಎಣ್ಣೆ ಪದಾರ್ಥನ ಮಾಡೋಕ್ಕೆ ಹೋಗಬೇಡ ಅಂತಿರ್ತಾಳೆ. ಆದರೂ ನನಗೇನೋ ಒಂದು ಹಂಬಲ್ಲ, ನೀವು ಎತ್ತರಕ್ಕೆ ಬೆಳೆಸ್ತೀರಾ ಅನ್ನೋದೊಂದು ಭಾಳ ನಂಬಿಕೆ ಇದೆ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ ಅಲ್ವಾ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದು ಸರ್ತಿ ಖಂಡಿತವಾಗ್ಲೂ ಮಾಡಬೇಕು. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನೋಡಿ, ಒಳ್ಳೆ ಕಲರ್ ಬಂದಿದೆ. ಅಂದರೆ ನಿಧಾನ ಉರಿ ಇಟ್ಟು ಎಣ್ಣೆನ ಭಾಳ ಅತಿಯಾಗಿ ಬಿಸಿ ಮಾಡಬಾರ್ದು. ನಿಧಾನ ಉರಿನಲ್ಲಿ ಇದನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ. ಇಲ್ಲಾಂದರೆ ಮೇಲೆ ಹೊತ್ಕೊಂಡು ಬಂದುಬಿಡುತ್ತೆ, ಒಳಗಡೆ ಹಿಟ್ಟಿಟ್ಟು ಹಾಗೆ ಇರುತ್ತೆ. ಸ್ವಲ್ಪ ಸಮಾಧಾನದಿಂದ ಮಾಡಬೇಕು. ಅತಿ ಬೇಗ ಆಗಿಬಿಡುತ್ತೆ, ಲೇಟೇನು ಆಗಂಗಿಲ್ಲ, ಟೈಮೆಲ್ಲ ಹಿಡಿಯೋದಿಲ್ಲ ಇದಕ್ಕೆ. ಒಂದು ಕಡೆ ಹಿಟ್ಟು ರುಬ್ಬಿ ಅದಕ್ಕೊಂದು ಸ್ವಲ್ಪ ಸೋಡಾ ಬೆರೆಸಿ 1 ತಾಸು ಇಟ್ಟು ಬೇರೆ ಏನೋ ಮನೆ ಕೆಲಸ ಏನಾದರೂ ಇದ್ದರೆ ಅದನ್ನು ಮಾಡ್ಕೊಳ್ಳೋಷ್ಟರಲ್ಲಿ ಹಿಟ್ಟು ನಂದಿರುತ್ತೆ. ಹಾಗೆ ಚಟ್ನಿ ಒಂದು ಕಡೆ ಮಾಡಿಟ್ಟಿದ್ರೆ ಮುಗೀತು. ನೋಡಿ, ನಾನು 2-3 ಸರಿ ಕರೆದ್ಬಿಟ್ಟು ತೆಗೆದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ನಾನಿಲ್ಲಿ ಒಂದು ಪಾಟ್ಗೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಪಾಟ್ಗೆ ಚಟ್ನಿ ಹಾಕ್ಕೊಳ್ತಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಗ್ಗರಣೆ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ. ನೋಡಿ, ಬೋಂಡಗಳು ಎಷ್ಟು ಚೆನ್ನಾಗಿ ಬಂದಿದೆ. ಕ್ರಿಸ್ಪಿಯಾಗಿ ಪೊಳ್ಳಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಹಾಗೆ ಒಳಗಡೆನೂ ಕೂಡ ಹಿಟ್ಟಿರಲ್ಲ, ಹಸಿ ಇರಲ್ಲ, ತುಂಬ ಚೆನ್ನಾಗಿ ಬೆಂದಿರುತ್ತೆ. ತುಂಬ ಸಾಫ್ಟಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಖಂಡಿತವಾಗಲೂ ಒಂದು ಸರ್ತಿ ಪ್ರಯತ್ನ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂದಿದೆ ಅಂತ ಖಂಡಿತವಾಗಲೂ ನನಗೊಂದು ಸರಿ ತಿಳಿಸಿ. ಮತ್ತು ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ವಿಭಿನ್ನವಾದ ರೆಸಿಪಿ ತೊಗೊಂಡು ಬರೋಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಕ್ಷಮಿಸಿ.
ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ರೆಸಿಪಿನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.